ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇದು ಬಂದುಬಿಟ್ಟು ಮಂಡೇ ಈವ್ನಿಂಗ್ ಮಿನಿ ವ್ಲಾಗು. ನನ್ನ ಹಸ್ಬೆಂಡ್ ತೋಟ ನೋಡ್ಕೊಂಬರ್ಬೇಕು ಅಂತ ಹೇಳಿಬಿಟ್ಟು ಬರ್ತಿದ್ರು. ಹಾಗಾಗಿ ನಾನು ನಿತ್ವಿನ ಅವ್ರ ಜೊತೆ ಬಂದಿದ್ದೀವಿ. ಯಾಕೋ ತೋಟದಲ್ಲೆಲ್ಲ ಹೆಳೆ ಎಲ್ಲ ಕಂಪ್ಲೀಟಾಗಿ ಮುಡ್ಸ್ಕೊಂಡ್ಬಿಟ್ಟಂಗೆ ಆಗಿಬಿಟ್ಟಿದೆ, ಏನಾಗಿದೆಯೋ ಗೊತ್ತಿಲ್ಲ. ಹಾಗಾಗಿ ನನ್ನ ಹಸ್ಬೆಂಡ್ ಫುಲ್ ವರಿ ಆಗಿಬಿಡ್ತಾ ಇದ್ದಾರೆ ಏನಾಗಿದೆ ಅಂತಂದ್ಬಿಟ್ಟು. ಅವ್ರು ಹಾಗೇನೋ ಮದ್ದುಗಳೆಲ್ಲ ನೋಡಿಕೊಂಡು ಇದು ಮಾಡ್ತಾಯಿದ್ರು. ಇಲ್ಲಿ ನಿತ್ವಿ ನೋಡ್ತಾ ಇರ್ಬೋದು, ಗಾಡಿ ಕೀ ಆನ್ ಮಾಡೋದು, ಅಲ್ಲಿ ಲೈಟ್ ಬಿದ್ದಿದೆಯಾ ಇಲ್ವಾ ಅಂತ ಹೋಗ್ಬಿಟ್ಟು ಚೆಕ್ ಮಾಡ್ಕೊಂಬರೋದು, ಈ ಥರ ಆಟ ಆಡ್ತಿದ್ರು. ನಿತ್ವಿ ಏನಂದರೆ ಒಂದು ಸರಿ ಏನಾದರೂ ನೋಡಿದ್ದಾರೆ ಅಂದರೆ ನಾವೇನಾದರೂ ಮಾಡೋದು ಅವ್ರು ಮತ್ತೆ ಅದನ್ನೇ ಮಾಡ್ಲಿಕ್ಕೆ ಶುರು ಮಾಡಿಬಿಡ್ತಾರೆ. ಮತ್ತು ಅದನ್ನು ಬಿಡೋದೇ ಇಲ್ಲ, ನಾವು ಎಷ್ಟು ಹೇಳಿದ್ರೂ ಬಿಡೋಲ್ಲ, ಅವ್ರು ಅಳ್ಳಿಕ್ಕೆ ಶುರು ಆಗ್ತಾರೆ. ಹಾಗಾಗಿ ನಾನು ಸುಮ್ಮನೆ ಇದ್ದಲ್ಲೇ ನಿಂತು ನೋಡ್ತಿದ್ದೆ. ಇನ್ನು ಅಲ್ಲೇ ಹತ್ತಿರದಲ್ಲಿ ನೇರಳೆ ಮರ ಇತ್ತು, ಕಂಪ್ಲೀಟಾಗಿ ಬ್ಲ್ಯಾಕಾಗಿ ಹಣ್ಣಾಗಿಬಿಟ್ಟಿದೆ. ಈ ಥರ ಹಣ್ಣಾಗಿರೋ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ನಾನು ಸ್ವಲ್ಪ ತಿಂದು ನಿತ್ವಿಗೆ ಕೊಟ್ಟರೆ ನಿತ್ವಿ ಸ್ವಲ್ಪ ತಿಂದ್ಬಿಟ್ಟು ಎಲ್ಲನೂ ಕೆಳಗಡೆ ಬಿಸಾಕ್ತಿದ್ದಾರೆ. ಅದಾದಮೇಲೆ ನಾವು ಈವ್ನಿಂಗ್ ಮನೆಗೆ ಬಂದು ದೇವ್ರಿಗೆ ಸಂಜೆ ಅಲ್ವಾ, ಹಾಗಾಗಿ ದೀಪ ಹಚ್ಬಿಟ್ಟು ಹಾಗೆ ಸ್ವಲ್ಪ ಹೊತ್ತು ಕೂತಿದ್ವಿ. ನಿತ್ವಿಗೆ ದೇವ್ರ ಮನೆ ಫುಲ್ ಫೇವ್ರೆಟ್ಟು, ಎಷ್ಟೊತ್ತು ಕೂರ್ಲಿಕ್ಕೆ ಹೇಳಿದ್ರು ಅಲ್ಲೇ ಕೂತ್ಕೊಂಡಿರ್ತಾರೆ. ಹಾಗೆ ಇನ್ನು ಅತ್ತೆ ಬಂದರು, ನಿತ್ವಿನ ಅತ್ತೆ ಹತ್ರ ಬಿಟ್ಬಿಟ್ಟು ನಾನು ಹೂವು ಕೀಳ್ಕೊಂಬರ್ಲಿಕ್ಕೆ ಅಂತಂದ್ಬಿಟ್ಟು ಗಾರ್ಡನ್ನಿಗೆ ಬಂದೆ. ತುಂಬ ಹೂವು ಅಂತೂ ಬಿಟ್ಟಿತ್ತು, ನಾನೆಲ್ಲ ಕಿತ್ಕೊಂಡು ಬಂದೆ. ಅಷ್ಟರಲ್ಲಿ ಇವರೆಲ್ಲ ಮಾವಿನಕಾಯಿ ತಿಂತಾಯಿದ್ರು. ದಟ್ಸ್ ಫಾರ್ ಟುಡೇಸ್ ಮಿನಿ ವ್ಲಾಗ್. ಬಾಯ್.